ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಮಾಲೂರು ತಾಲ್ಲೂಕಿನ ಮಾಸ್ತಿ ಹೋಬಳಿ ಅಜ್ಜಪ್ಪನಹಳ್ಳಿ ಗ್ರಾಮದ ನಾಟಕ ನಿರ್ದೇಶಕರಾದ ರಾಜಶೇಖರ್ ಅವರಿಗೆ ಏಷಿಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಅವರು ಪ್ರಸ್ತುತ ಸಾಲಿನಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ತಮಿಳುನಾಡಿನ ಹೊಸೂರು ಪಟ್ಟಣದ ಹಿಲ್ಸ್ ಹೋಟೆಲ್ನಲ್ಲಿ ನೀಡಿ ಗೌರವಿಸಿದರು. ಪುರಸ್ಕೃತರು ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ ಮುಗಿಸಿದ್ದು, ನಾಟಕರಂಗದಲ್ಲಿ ಸುಮಾರು 20 ವರ್ಷಗಳಿಂದ ನಟನೆ, ಹಾಡುಗಾರಿಕೆ, ನಿರ್ದೇಶನ ಮತ್ತು ಅಭಿನಯ ಮುಂತಾದ ವಿಭಾಗಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ರಾಜ್ಯದಲ್ಲಿಯೂ ತಮ್ಮ ರಂಗಕಲೆಯನ್ನು ಕನ್ನಡ, ತೆಲುಗು 2 ಭಾಷೆಗಳಲ್ಲಿ ಪಸರಿಸುತ್ತಾ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸಂಗೀತ ವಿದ್ವಾನ್ ಮಾಲೂರು ಮಂಜುನಾಥ್ ಅವರಲ್ಲಿ ನಿರಂತರವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸುತ್ತಾ ಜೂನಿಯರ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾದರು. ತದನಂತರ ಅನೇಕ ಸಂಗೀತಾಸಕ್ತರಿಗೆ ಸಂಗೀತ ಪಾಠಗಳನ್ನು ಹೇಳುತ್ತಾ ಗುರುಸ್ಥಾನವನ್ನು ಅಲಂಕರಿಸಿದರು. ಕರ್ನಾಟಕದ ಮಾಲೂರು, ಕೋಲಾರ, ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ, ಹೊಸಕೋಟೆ, ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡಿನ ಹೊಸೂರು ಜಿಲ್ಲೆಯಾದ್ಯಂತ ಇವರು ಶಿಷ್ಯವೃಂದವನ್ನು ವೃದ್ಧಿಸಿಕೊಂಡಿದ್ದಾರೆ. ಪ್ರಸ್ತುತ ಮುಳಬಾಗಿಲಿನ ಉತ್ತನೂರು ಗ್ರಾಮದಲ್ಲಿ ತ್ರಿಜನ್ಮಮೋಕ್ಷ ಎಂಬ ನಾಟಕವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಉತ್ತನೂರು ಶ್ರೀನಿವಾಸ್ ಅವರ ನಾಯಕತ್ವದಲ್ಲಿ ಶ್ರೀವರದರಾಜಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಉತ್ತನೂರಿನಲ್ಲಿ ಪ್ರದರ್ಶಿಸಲು ತಾಲೀಮು ನೀಡುತ್ತಿದ್ದಾರೆ. ಸದರಿಯವರ ಈ ಸಾಧನೆಯನ್ನು ಗುರುತಿಸಿ ಏಷಿಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ಇವರ ಶಿಷ್ಯಕೋಟಿ ವೃಂದ ರಾಜಶೇಖರ್ ಅವರಿಗೆ ಶುಭಾಶಯ ಕೋರಿದರು.